ನನಗೆ ನೀನು ಏನು ಮಾಡಬೇಕು ಯೇಸುವೆ, ಪರಮೋನ್ನತ ದೇವರ ಮಗನೇ. ಅವನಿಂದ ಅನೇಕ ಧ್ವನಿಗಳು ಒಂದಾಗಿ ಕೂಗಿದವು, ನನ್ನನ್ನು ಕಾಡಬೇಡ. ಗಲೀಲಾಯ ಸಮುದ್ರದ ಮೇಲೆ ಬೆಳಗಿನ ಕಿರಣಗಳು ನಿಧಾನವಾಗಿ ಉದಯಿಸುತ್ತಿದ್ದವು. ರಾತ್ರಿ ಹೊತ್ತು ಬಿರುಗಾಳಿ ಗರ್ಜಿಸಿದ್ದರೂ ಆಕಾಶದಲ್ಲೊಂದು ಭಯಾನಕ ಮೌನ ಇತ್ತು. ಯೇಸು ಮತ್ತು ಆತನ ಶಿಷ್ಯರು ಗೆರಸೇನ ದೇಶದ ಕಡಲತೀರಕ್ಕೆ ಬಂದರು. ಅದು ಭಯ ಮತ್ತು ಅಂಧಕಾರದಿಂದ ಆವರಿಸಿದ್ದ ನೆಲ. ಅಕಸ್ಮಾತ್ ಸಮಾಧಿಗಳ ಮಧ್ಯದಿಂದ ಒಬ್ಬ ಮನುಷ್ಯ ಹೊರಬಂದ. ತನಗೆ ಚರ್ಮದ ಮೇಲೆ ಗಾಯಗಳು, ರಕ್ತ ಮತ್ತು ಮಣ್ಣು, ಕೈಕಾಲುಗಳಿಗೆ ಮುರಿದ ಕಬ್ಬಿಣದ ಕಟ್ಟೆಗಳು, ಕಣ್ಣುಗಳಲ್ಲಿ ಕತ್ತಲೆಯ ನರಕದ ಧ್ವನಿ, ಕಾಡು ಹೂಲು, ಕಂಪಿಸುವ ದೇಹ, ಬೇಸರ ಮತ್ತು ವೇದನೆಯಿಂದ ಕೂಗುವ ಆತ್ಮ. ಅವನು ಗರ್ಜನೆ ಮಾಡಿ ಯೇಸುವಿನ ಕಡೆಗೆ ಓಡಿಬಂದು ಆತನ ಕಾಲಿನ ಬಳಿಗೆ ನೆಲಕ್ಕೆ ಬಿದ್ದ. ನನಗೆ ನೀನು ಏನು ಮಾಡಬೇಕು ಯೇಸುವೆ, ಪರಮೋನ್ನತ ದೇವರ ಮಗನೇ. ಅವನಿಂದ ಅನೇಕ ಧ್ವನಿಗಳು ಒಂದಾಗಿ ಕೂಗಿದವು, ನನ್ನನ್ನು ಕಾಡಬೇಡ. ಆದರೆ ಯೇಸು ದೃಢವಾಗಿ ಹೇಳಿದರು, ಈ ಮನುಷ್ಯನಿಂದ ಹೊರಬ, ಅಶುದ್ಧಾತ್ಮನೇ. ಅವನ ದೇಹ ಭೀಕರವಾಗಿ ನಡುಗತೊಡಗಿತು. ಕಟ್ಟೆಗಳು ಬಂಡೆಯ ಮೇಲೆ ಗರ್ಜಿಸಿದಂತೆ ರಬ್ಬಿಸಿದವು. ಆಮೇಲೆ ದೆವ್ವಗಳು ಕೂಗಿದವು, ನನ್ನ ಹೆಸರು ಲೀಜಿಯನ್, ಏಕೆಂದರೆ ನಾವು ಅನೇಕರು. ಬಂಡೆಯ ಮೇಲೆ ಹಂದಿಗಳ ದೊಡ್ಡ ಗುಂಪು ಮೇಯುತ್ತಿದ್ದಿತು. ಅವು ಕಣ್ಣು ತುಂಬಿಕೊಂಡು ಬೇಡಿಕೊಂಡವು, ನಮ್ಮನ್ನು ಹಂದಿಗಳೊಳಗ ಕಳುಹಿಸು. ಯೇಸು ಕೈ ಎತ್ತಿ ಹೇಳಿದರು, ಹೋಗು. ಕ್ಷಣದಲ್ಲಿ ಕತ್ತಲೆಯ ಇರುವಳಿ ಅವನ ದೇಹದಿಂದ ಹೊರಬಂದು ಹಂದಿಗಳೊಳಗೆ ಪ್ರವೇಶಿಸಿತು. ಹಂದಿಗಳು ಭಯದಿಂದ ಕಿರುಚುತ್ತಾ ಗುಡ್ಡದ ಮೇಲಿಂದ ಸಮುದ್ರದೊಳಗೆ ಧಾವಿಸಿದರು. ಅದ್ಭುತ ಗರ್ಜನೆಯೊಂದಿಗೆ ಜಲಪ್ರವಾಹಕ್ಕೆ ಬಿದ್ದರು. ಎಲ್ಲವೂ ನಿಶ್ಶಬ್ದವಾಯಿತು. ಆ ಮನುಷ್ಯ ಈಗ ಶಾಂತ, ಸುಸ್ಥಿತ, ಬಿಡುಗಡೆಗೊಂಡ, ದೇವರ ಸೌಮ್ಯ ಬೆಳಕಿನಲ್ಲಿ ನಗುತ್ತಾ ಯೇಸುವಿನ ಪಾದಗಳ ಬಳಿ ಕುಳಿತಿದ್ದನು. ಜನರು ಬಂದು ಅಚ್ಚರಿಯಿಂದ ನೋಡಿದರು. ಒಡಲಾಡುತ್ತಿದ್ದವನನ್ನು ಇತ್ತೀಚೆಗೆ ಸಮಾಧಾನದಿಂದ ಕುಳಿತಿರುವನಾಡಿ ಕಂಡರು. ಅವನು ಅತ್ತುಕೊಂಡು ಬೇಡಿಕೊಂಡನು, ನಿಮ್ಮ ಜೊತೆಗೆ ಬರಲು ಇಷ್ಟಪಡುತ್ತೇನೆ. ಆದರೆ ಯೇಸು ಹೇಳಿದರು, ನಿನ್ನ ಮನೆಗೆ ಹೋಗು. ಪ್ರಭುವು ನಿನಗಾಗಿ ಮಾಡಿದ ದಯೆಯನ್ನು ಎಲ್ಲರಿಗೆ ತಿಳಿಸು. ಮತ್ತು ಅವನು ಬೆಳಗಿನ ಸೂರ್ಯೋದಯದ ಕಡೆ ನಡೆದು ಹೋದನು, ಹೊಸದಾದ ಜೀವನದೊಂದಿಗೆ, ಹೊಸದಾದ ಸಾಕ್ಷ್ಯದೊಂದಿಗೆ, ಯೇಸುವಿನಲ್ಲಿ ಸಂಪೂರ್ಣ ಮುಕ್ತನಾದವನಾಗಿ. ಯೇಸು ಸಾವಿರಾರು ದೆವ್ವಗಳಿಂದ ಹಿಡಿದವನನ್ನು ಮುಕ್ತಗೊಳಿಸಿದರೆ ನಿನ್ನನ್ನು ಮುಕ್ತಗೊಳಿಸಲಾರೆನೆ. ಅತಿಯಾದ ನಡುಗಾಟ, ಅತಿಯಾದ ವ್ಯಸನ, ಕಣ್ಣೀರಿನ ರಾತ್ರಿಗಳು, ಅಪಮಾನ, ಬಿಟ್ಟೆಬ್ಬಿಸುವ ಭಯ, ಇವನ್ನೆಲ್ಲ ಯೇಸು ಮುರಿಯಲು ಶಕ್ತನಾಗಿದ್ದಾನೆ. ಅವನ ಹೆಸರನ್ನು ಕರೆಯು, ಯೇಸುವೇ, ನನ್ನನ್ನು ರಕ್ಷಿಸು. ಮತ್ತು ಅವನು ರಕ್ಷಿಸುವನು. ಏಕೆಂದರೆ ಯೇಸು ಬಂದಾಗ ಬಂಧನ ಮುರಿಯುತ್ತದೆ. ಯೇಸು ಬಂದಾಗ ಕತ್ತಲೆ ಓಡುತ್ತದೆ. ಯೇಸು ಮಾತನಾಡಿದಾಗ ಸ್ವಾತಂತ್ರ್ಯ ಬರುತ್ತದೆ. ಈ ದಿನ ಯೇಸು ನಿನಗೆ ಹೇಳುತ್ತಾನೆ, ಬಾ, ನಾನು ನಿನ್ನನ್ನು ಮುಕ್ತಗೊಳಿಸಲು ಬಂದಿದ್ದೇನೆ. ಅವನ ಬಳಿಗೆ ಬಾ. ಜೀವನ ಬದಲಾಗುತ್ತದೆ, ಬಂಧನ ಮುರಿಯುತ್ತದೆ. ಯೇಸು ನಿನ್ನನ್ನು ಸ್ವಂತವಾಗಿಸಿಕೊಳ್ಳುವನು. ಈ ವಿಡಿಯೋ ನಿಮ್ಮ ಹೃದಯಕ್ಕೆ ಮುಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ.